ವಕ್ಫ್ ಹೋರಾಟದಲ್ಲಿ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಶಾಸಕ ಬಸನಗೌಡ ಯತ್ನಾಳ್ ಅವರಿಗೆ ಇದೀಗ ಒಂದು ನೋಟಿಸು ಶಾಕ್ ಕೊಟ್ಟಿರುವಂಥದ್ದು. ಆ ಒಂದು ತಂಡಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕೇಂದ್ರದ ಶಿಸ್ತು ಪಾಲನಾ ಕಮಿಟಿ ಕೊಟ್ಟಿರುವಂತಹ ನೋಟಿಸ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಥವಾ ಇದಕ್ಕೆ ಯಾವ ರೀತಿಯಾದಂತಹ ಉತ್ತರ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರ ಬಣದಲ್ಲೇ ಗುರುತಿಸಿಕೊಂಡಂತಹ ಕುಮಾರ್ ಬಂಗಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಒಂದು ಕೇಂದ್ರದಿಂದ ಕೊಟ್ಟಿರುವಂತಹ ನೋಟಿಸು, ಸೊ ನಿಮ್ಮ ಎಲ್ಲ ಹೋರಾಟವನ್ನು ಏನಾದರೂ ಚೇಂಜಸ್ ಮಾಡ್ಬೋದಾ? ವಕ್ಫ್ ಹೋರಾಟ ಇದು ಯಾವುದೋ ರಾಜಕೀಯಕ್ಕೆ ರಿಲೇಟೆಡ್ ಅಲ್ಲ, ಪಕ್ಷಕ್ಕೆ ರಿಲೇಟೆಡ್ ಅಲ್ಲ. ಬಿಕಾಸ್ ಇದು ಕೇಂದ್ರದಲ್ಲಿ ಈಗಾಗಲೇ ತಿದ್ದುಪಡಿಯನ್ನು ತಂದಿರತಕ್ಕಂಥ ವಿಚಾರ ಇದು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ ದ ಬಜೆಟ್ ಸೆಷನ್ವರೆಗೂ. JPCನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಲ್ಲಿವರೆಗೂ JPC ಶುಡ್ ಸಬ್ಮಿಟ್ ದ ಫೈನಲ್ ರಿಪೋರ್ಟ್ ಅಂತೇಳಿ. ಆ ವಿಚಾರವಾಗಿ ಇವತ್ತು ನೋಟಿಸನ್ನು ನಮಗೇನಾದ್ರು ವಕ್ಫ್ ವಿಚಾರವಾಗಿ ನೋಟಿಸ್ ಕೊಟ್ಬಿಟ್ಟು ಈ ಥರ ಹಿಂಗೆ ವಕ್ಫ್ ಇದನ್ನು ನೀವು ಮಾಡಬೇಡಿ ಅಥವಾ ನಿಲ್ಲಿಸಿ ಅಂತಕ್ಕಂಥ ಮಾತನಾಡಿದರೆ ಅದು ನಮ್ಮ ತಂಡಕ್ಕೆ ಬಂದಿರೋದು. ವಿ ವುಡ್ ಹ್ಯಾವ್ ರಿಯಾಕ್ಟೆಡ್ ಟು ದ್ಯಾಟ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಆಫ್ ದ ಪಾರ್ಟಿ ಆ್ಯಂಡ್ ನೋಟಿಸಸ್ ಆಲ್ಸೋ. ಇದು ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ವಾಕ್ಯದ ಮೇಲೆ ಯಾವ ದೃಷ್ಟಿಕೋನದಲ್ಲಿ ಅಂಥೇಳಿ ಯತ್ನಾಳ್ ಅವರೇ ರಿಸೀವ್ ಮಾಡಿಕೊಂಡು ಯತ್ನಾಳ್ ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಐ ಡೋಂಟ್ ಥಿಂಕ್ ನಮ್ಮ ವಕ್ಫ್ ಹೋರಾಟಕ್ಕೆ ಮತ್ತು ಈ ನಮ್ಮ ಹೋರಾಟಕ್ಕೆ ಈ ನೋಟಿಸಸ್ಗೆ ಸಂಬಂಧ ಇಲ್ಲ.